ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆಯಲ್ಲಿ ಮಹೇಶ್ವರಿ ಪ್ರೇಮ ಮತ್ತು ಕಾವ್ಯನ ಸ್ಟೋರ್ ರೂಮಲ್ಲಿ ಲಾಕ್ ಮಾಡಿ ಹೋಗ್ತಾಳೆ. ಈ ಕಡೆ ಚೇತನ್ನ ಹುಡ್ಕೊಂಡು ಮಹದೇವ ಬರ್ತಾನೆ. ಫೈಟಿಂಗ್ ಎಲ್ಲ ಮಾಡಿ ಚೇತನ್ನ ಕಾಪಾಡ್ತಾನೆ. ಕೇಳ್ತಾನೆ, ಚೇತನ್ನ ಯಾರು ಕಿಡ್ನಾಪ್ ಮಾಡಿದ್ದು ಹೇಳಿ ಅಂತ. ಆದರೆ ಹೇಳೋದೇ ಇಲ್ಲ. ಅಷ್ಟೊತ್ತಿಗೆ ಮಹದೇವಂಗೆ ಹೊಡಿಯೋಕ್ಕೆ ಬರೋಷ್ಟೊತ್ತಿಗೆ ರಾಮ್ ಬಂದು ಕಾಪಾಡ್ತಾನೆ. ಚೇತನ್ ಹೇಳ್ತಾನೆ, ಇಲ್ಲೇನೋ ಸಂಚು ನಡೆದಿದೆ ಬಾವ, ಏನೋ ಮಾತಾಡ್ತಿದ್ರು, ಪಂಚಮಿ ಜೀವನದಲ್ಲಿ ಏನೋ ಆಟಾಡ್ತಿದ್ದಾರೆ, ಆ ಮುಹೂರ್ತದಲ್ಲಿ ನಂದು ಮತ್ತೆ ಪಂಚಮಿದು ಮದುವೆ ಆಗಬೇಕು ಅಂತ. ರಾಮ್ ಹೇಳ್ತಾನೆ, ನಾನು ಇಲ್ಲಿ ನೋಡ್ಕೊಳ್ತೀನಿ, ಫಸ್ಟು ಚೇತನ್ ಕರ್ಕೊಂಡು ನೀವು ಮಂಟಪಕ್ಕೆ ಹೋಗಿ ಅಣ್ಣ ಅಂತ ಹೇಳ್ತಾನೆ. ಈ ಕಡೆ ಕಲ್ಯಾಣಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಶ್ರೀಧರ್ ಮತ್ತೆ ಬಂದು ಏನಾಯಿತು ಅದಕ್ಕೆ ಅಂತ ಕೇಳ್ತಾಳೆ. ಪಂಚಮಿನೂ ಬಂದು ಕೇಳ್ತಾಳೆ ಸನ್ನೆಲ್ಲಿ. ಅಷ್ಟೊತ್ತಿಗೆ ಮಹೇಶ್ವರಿ ಬಂದು, ನೋಡು ನಿನ್ನಿಂದ ಹೀಗೆಲ್ಲ ಅಕ್ಕ ಪ್ರಜ್ಞೆ ತಪ್ಪಿದ್ದಿದ್ದಾರೆ, ನೀನು ಈ ಮದುವೆ ಆದರೆ ಅಕ್ಕ ಸರಿ ಆಗ್ತಾರೆ ಅಂತ ಪಂಚಮಿನ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ. ಕಿಟ್ಟಿ ಜೊತೆ ಮದುವೆ ಮಾಡ್ಸೋಕ್ಕೆ ಮಂಟಪದಲ್ಲಿ ಕೂತ್ಕೊಂಡು ಪುರೋಹಿತರಿಗೆ ಹೇಳ್ತಾರೆ, ನೀವಿನ್ನೂ ಶಾಸ್ತ್ರ ಎಲ್ಲ ಮಾಡಿ, ಈಗ ನೋಡಿ ನೀವೆಲ್ಲ ಅಂದ್ಕೊಂಡಿರ್ಬೋದು ಮದುವೆ ನಿಂತೋಗುತ್ತೆ ಅಂತ. ಇಲ್ಲ, ನನ್ನ ತಮ್ಮ ಕಿಟ್ಟಿ ಪಂಚಮಿನ ಮದುವೆ ಆಗ್ತಾರೆ ಅಂತ ಜನಗಳಿಗೆಲ್ಲ ಹೇಳ್ತಾರೆ. ಈ ಕಡೆ ಪ್ರೇಮ ಮತ್ತು ಕಾವ್ಯ ಮದುವೆ ಶಾಸ್ತ್ರ ಸ್ಟಾರ್ಟ್ ಮಾಡ್ತಿದ್ದಾರೆ. ಮಹೇಶ್ವರಿ ಅತ್ತೆ ಕಿಟ್ಟಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ. ನಾವು ಹೇಗಾದ್ರು ನಿಲ್ಲಿಸ್ಬೇಕು. ಅಕ್ಕ ನೀನು ಫೋನ್ ಏನಾದ್ರು ತಂದಿದ್ದೀಯಾ ಅಂತ ಪ್ರೇಮ ಕೇಳ್ತಾರೆ. ಇಲ್ಲ ಕಣೆ, ಫೋನ ಪಂಚಮಿ ರೂಮಲ್ಲೇ ಬಿಟ್ಟು ಬಂದೆ, ಮತ್ತೇನು ಮಾಡೋದು, ನಮ್ಮನ್ನು ಯಾರು ಲಾಕ್ ಮಾಡಿರ್ಬೋದು, ಚೇತನ್ನ ಕಿಡ್ನಾಪ್ ಮಾಡಿದ್ದಾರಲ್ಲ ಆ ರೌಡಿಗಳೇ ಏನಾದ್ರು ಲಾಕ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಪ್ರೇಮ ಮತ್ತು ಕಾವ್ಯನ ಅಪ್ಪ ಅಮ್ಮ ಬಂದು, ಈ ಮದುವೆ ಮಾಡಬೇಡ ಮಹೇಶ್ವರಿ, ತಪ್ಪಾಗುತ್ತೆ, ಮಹಾದೇವ ಬರೋ ತನಕ ಕಾಯಿರಿ, ಯಾಕೆ ಅರ್ಜೆಂಟ್ ಮಾಡ್ತೀರಾ, ಅವಳು ತುಂಬ ಚಿಕ್ಕವಳು, ಅವಳಿಗೆ ಕಿಟ್ಟಿ ಜೊತೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಾವು ಈ ಜನಗಳೆಲ್ಲ ಹೇಳ್ತಿದ್ದಾರೆ, ಕಿಟ್ಟಿನ ಹೊಗಳುತ್ತಿದ್ದಾರೆ, ಆದರೆ ನಿಮಗೆ ಯಾಕೆ ಕಿಟ್ಟಿನ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಈಗ ಮದುವೆ ನಡಿಬೇಕು, ನಮ್ಮ ಮರ್ಯಾದೆ ಪ್ರಶ್ನೆ ಅಂತ ಮಹೇಶ್ವರಿ ಹೇಳ್ತಾರೆ. ನೀವು ಯಾರೇ ತಡೆದ್ರೂ ಅಷ್ಟೇ, ಈ ಮದುವೆ ಆಗೇ ಆಗುತ್ತೆ ಅಂತ ಮಹೇಶ್ವರಿ ಹೇಳ್ತಾಳೆ. ಈ ಕಡೆ ಶ್ರೀಧರ್ ಹೋಗಿ ಕಲ್ಯಾಣಿ ಮುಖಕ್ಕೆ ನೀರು ಹಾಕಿ, ಅದಕ್ಕೆ ನೀವು ಹೇಳಿ, ಇಲ್ಲಾಂದರೆ ಮಹೇಶ್ವರಿ ಮದುವೆ ಮಾಡಿಸೇ ಬಿಡ್ತಾಳೆ ಕಿಟ್ಟಿ ಜೊತೆ ಪಂಚಮಿನ, ಬನ್ನಿ ಅತ್ತೆ ತಡೀರಿ ಅಂತ ಅದಕ್ಕೆನ ಕರ್ಕೊಂಡು ಬರ್ತಾರೆ. ಈ ಕಡೆ ಕಲ್ಯಾಣಿ ಬರ್ತಾಳೆ. ಪ್ರೇಮ ಮತ್ತು ಕಾವ್ಯ ಇರೋ ರೂಮ್ಗೆ ಒಬ್ಬ ಲಾಕ್ ತೆಗಿತಾನೆ. ಅಕ್ಕ ನೀವೇನು ಇಲ್ಲಿದ್ದೀರಾ, ಅಲ್ಲಿ ನೋಡಿದರೆ ಮದುವೆ ನಡೀತಿದೆ, ನೀವು ನೋಡಿದರೆ ಇಲ್ಲೇ ಇದ್ದೀರಲ್ಲ ಅಂತ. ಈ ಕಡೆ ಪ್ರೇಮ ಮತ್ತು ಕಾವ್ಯನೂ ಬರ್ತಾರೆ. ಇಲ್ಲಿ ನೋಡಿದರೆ ಮಹಾದೇವ ಮತ್ತು ಚೇತನ್ ಕಾರ್ನ ರೌಡಿಗಳು ಫಾಲೋ ಮಾಡ್ಕೊಂಡು ಬಂದು ಅಡ್ಡ ಹಾಕ್ತಾರೆ. ಈ ಕಡೆ ರಾಮ್, ಮಹಾದೇವ್, ಚೇತನ್ ಓಡಿ ಮಂಟಪಕ್ಕೆ ಸೇರ್ತಾರೆ. ಮಹಾದೇವ ಓಡಿ ಬರ್ತಾನೆ. ಅಷ್ಟೊತ್ತಿಗೆ ಕಿಟ್ಟಿ ಪಂಚಮಿಗೆ ತಾಳಿ ಕಟ್ಟಾಗೆ ಬಿಟ್ಟಿರುತ್ತೆ. ಇವರೆಲ್ಲ ಬರೋಷ್ಟೊತ್ತಿಗೆ ಪಂಚಮಿಗೆ ಕಿಟ್ಟಿ ತಾಳಿ ಕಟ್ಟೇ ಬಿಡ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ.